हेलो एवरीवन, अस्सलाम वालेकुम दोस्तों। कैसे हैं आप सब लोग? उम्मीद है कि आप सब खैरियत से होंगे। नमस्ते स्ನೇहितरे, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಅನ್ಕೋತೀನಿ। सो दोस्तों, आज नाश्ता क्या बनाए? नाश्ते में ये हमें तो सूझ नहीं रहा था, तो सोचा कि हम आज नाश्ते में पूरी और साग बना देंगे। तो पूरी तैयारी तो कर चुके थे, सोचा इसका एक वीडियो बना के आपके साथ शेयर करेंगे। तो अर्जेंट में मैं वीडियो बना रही हूँ, आपके साथ ಶೇರ್ कर रही हूँ। तो ಸ್ನೇಹಿತರೆ, ಇವತ್ತು ತಿಂಡಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಆಮೇಲೆ ಪೂರಿ ಮತ್ತು ಸಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆವಾಗ ನನ್ನ ತಕ್ಷಣ ನೆನಪಾಯ್ತು, ಒಂದು ವಿಡಿಯೋ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಅರ್ಜೆಂಟಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಸಾಗ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ತೆಂಗಿನಕಾಯಿ ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, ಹುರ್ಗಡ್ಲೆ ತಗೊಂಡಿದ್ದೀನಿ, ಸೋಂಪು ಕಾಳು ಸ್ವಲ್ಪ ತಗೊಂಡಿದ್ದೀನಿ, ಆಮೇಲೆ ಜೀರಿಗೆ ತಗೊಂಡಿದ್ದೀನಿ, चक्के लौंग ಏಲಕ್ಕಿ तಗೊಂಡಿದ್ದೀನಿ, हसरू ಮೆಣಸಿನಕಾಯಿ तಗೊಂಡಿದ್ದೀನಿ। तो मैंने साग बनाने के लिए यहाँ पर नारियल लिया है, हरिया धनिया लिया है, जिसे कि आप फुटाने बोलते हैं, भुना हुआ चना भी बोलते हैं, सौंफ लिया है, जीरा लिया है, दालचीनी लिया है, लौंग और इलायची लिया है, हरे मिर्च लिया है। इन सबको हम पीस लेंगे। और यहाँ पर टमाटर है, बारीक कटी हुई प्याज है, कड़ी पत्ता है और तेज पत्ता है। ಇಲ್ಲಿ ಟೊಮಾಟೊ ಹಣ್ಣನ್ನು ಹೆಚ್ಕೊಂಡಿದ್ದೀನಿ, ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು ಇದೆ ಮತ್ತು ಪಲಾವ್ ಎಲೆ ಇದೆ। ಸೊ ಈಗ ಮಾಡ್ತೀನಿ, ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ। ಅಂದರೆ ನಾನು ಮಾಡುವಂತಹ ವಿಧಾನವನ್ನು ನಿಮಗೆ ನಾನು ಶೇರ್ ಮಾಡ್ಕೊತೀನಿ। ವಿಡಿಯೋ ಮಾಡಬೇಕು ಅನ್ನುವಂಥದ್ದು ಏನು ಪ್ಲ್ಯಾನ್ ಇರಲಿಲ್ಲ ನೋಡಿ। ಮೊದಲೇ ನಾನು ಹಿಟ್ಟನ್ನು ಕಲಿಸ್ಕೊಂಡ್ಬಿಟ್ಟಿದ್ದೀನಿ। ಈ ಹಿಟ್ಟಲ್ಲಿ ನಾನು ಓಂಕಾಳು ಹಾಕಿದ್ದೀನಿ, ಉಪ್ಪು ಮತ್ತು ಎಣ್ಣೆ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಂಡ್ಬಿಟ್ಟಿದ್ದೀನಿ। मुझे नहीं पता था कि वीडियो बनाऊंगी, तो पहले ही मैंने आटे को कला कर रख दिया था। इसमें मैंने नमक डाला है, तेल डाला है और अजवाइन डालकर इसका डो तैयार कर लिया है। तो इसको थोड़ी देर के लिए ऐसे भीगने के लिए रखेंगे। तो ಸ್ವಲ್ಪ ನೆನೆಯೋದಕ್ಕೋಸ್ಕರ ಬಿಡೋಣ ಇದ್ರೆ, ಆಮೇಲೆ ಪೂರಿಯನ್ನು ಸಹ ಮಾಡ್ತೀನಿ। तो उसके बाद उसकी पूरी भी बनाएंगे। तो स्नेहितरे, ಇದೆಲ್ಲ ಇವಾಗ ರುಬ್ಕೊಳ್ಳೋಣ। तो दोस्तों, आप सब इन चीज़ों को डालकर पीस लेंगे। ಇದನ್ನೆಲ್ಲ ಹಾಕ್ಕೊಂಡು ಇವಾಗ ರುಬ್ಕೊಳ್ಳೋಣ ಸ್ನೇಹಿತರೆ। सबसे पहले गैस को जलाकर कढ़ाई रख देंगे। ಮೊದಲನೇದಾಗಿ ಗ್ಯಾಸನ್ನು ಹಾಕಿ ನಾವು ಬಾಂಡಿಯನ್ನು ಇಟ್ಕೊಳ್ಳೋಣ। अब हम इसमें तेल डाल लेंगे। इवाग नाव इधरली एಣ್ಣೆ हाकोण। अब हम इसमें कड़ी पत्ता और तेज पत्ता डाल लेंगे। कड़ी पत्ता ऑप्शन है, अगर आप नहीं डालना चाहते तो मत डालिए। बहुत से लोग नहीं डालते हैं, लेकिन हम डालते हैं। इवाग ನಾವು ಪಲಾವ್ ಎಲೆ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕೋಣ। ಕರಿಬೇವಿನ ಸೊಪ್ಪು ನಿಮಗೆ ಬೇಡ ಅಂದರೆ ನೀವು ಹಾಕ್ಕೋಬೇಡಿ, ತುಂಬ ಜನ ಹಾಕಲ್ಲ, ಆದರೆ ನಾನು ಹಾಕ್ತೀನಿ। ಹೆಚ್ಚಿಕೊಂಡಿರುವಂಥ ಈರುಳ್ಳಿ ಹಾಕ್ಕೊಳ್ಳಿ, ಬಾರೀಕ್ ಕಟಿ ಹುई प्याज डाल लीजिए। प्याज को बहुत ब्राउनिश मत करिए, सॉफ्ट होने तक करिए बस। ಈರುಳ್ಳಿಯನ್ನು ತುಂಬ ಬೇಯೋ ತನಕ, ಕಂದು ಬಣ್ಣ ತಿರುಗೋ ತನಕ ಬೇಯಿಸ್ಕೊಬೇಡಿ, ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸಾಕು। अब हम इसमें टमाटर डालेंगे, बारीक कटा हुआ। इवाग ನಾವು ಇದರಲ್ಲಿ ಸಣ್ಣಗೆ ಹೆಚ್ಚಿಕೊಂಡಿರುವಂತಹ ಟೊಮೆಟೊ ಹಣ್ಣನ್ನು ಹಾಕೋಣ। टमाटर थोड़े बहुत सॉफ्ट हो गए हैं। अब हम इसमें अदरक लहसुन का पेस्ट डालेंगे। जब इंग्रेडिएंट्स मैं बता रही थी तो बताना भूल गई, जब मसाला पीसते हैं ना, उसी के साथ अदरक और लहसुन को भी पीस लीजिए, नहीं तो अदरक लहसुन का पेस्ट भी आप डाल सकते हैं। मैं बोलना भूल गई थी, अब डाल रही हूँ। ಮಸಾಲೆ ಸಾಮಗ್ರಿಗಳನ್ನು ರುಬ್ಕೊಳ್ಳುವಾಗ ಸ್ನೇಹಿತರೆ, ಅವಾಗಲೇ ಬೆಳ್ಳುಳ್ಳಿ ಹಸಿಶುಂಠಿ ಹಾಕ್ಕೊಂಡು ರುಬ್ಕೊಳ್ಳಿ। ನಾನು ಹೇಳುವಾಗ ಮರ್ತು ಹೋಯಿತು ಹೇಳೋದಕ್ಕೆ, ನಾನಿಲ್ಲಿ ಬೆಳ್ಳುಳ್ಳಿ ಹಸಿಶುಂಠಿ ಪೇಸ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ। ಇವಾಗ ಇದನ್ನು अर्धा टीस्पूनಷ್ಟು ಬೆಳ್ಳುಳ್ಳಿ हसिशुंठी पेस्ट हाकता इधनी। यहाँ पर मैं आधा टीस्पून अदरक लहसुन का पेस्ट डाल रही हूँ। थोड़ा इसको अच्छी तरह से मिक्स करके फ्राई कर लीजिए, ताकि इसका कच्चापन चला जाए। ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಬೆಳ್ಳುಳ್ಳಿ ಹಸಿಶುಂಠಿ ಪೇಸ್ಟಿನ ಹಸಿ ವಾಸನೆ ಹೋಗೋ ತನಕ।
अब हम इसमें जो मसाला पीस किया था उसको डालेंगे ना इवाग ಈ ರುಬ್ಕೊಂಡಿರುವಂತಹ ಮಸಾಲೆಯನ್ನು ಹಾಕೊಳ್ಳೋಣ अच्छे से मिक्स कर लीजिए और इसको कच्चापन जाने तक पकने के लिए छोड़िए ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಇದರ ಹಸಿತನ ಹೋಗೋ ತನಕ ಇದನ್ನ ಬೇಯಿಸಿ ಇವಾಗ ನಾನು ಜಾರನ್ನು ತೊಳೆದಿಟ್ಕೊಂಡಿರುವಂಥ ನೀರನ್ನು ಇವಾಗ हाकी ಬಳಸ್ತಾ ಇದ್ದೀನಿ ಅದೇ ನೀರನ್ನು मैं जार को धोकर उसी पानी को यहाँ पर इस्तेमाल कर रही हूँ और इसको इसका कच्चापन जाने तक पकाइए जब तक कि इसका तेल ना छूट जाए ಇದರ ಹಸಿತನ ಹೋಗೋ ತನಕ ಇದನ್ನ ಬೇಯಿಸಿ ಇದು ಎಣ್ಣೆ ಬಿಡೋ ತನಕ ಇದನ್ನ ಬೇಯಿಸಿ अब हम इसमें जो सब्जियों को मैंने बॉईल करके रखा है उसको मिलाएंगे मैं यहाँ पर सब्जी में मटर गाजर आलू और बीन्स को लिया है तो उसको अब हम मिला लेंगे ನಾವು ಇವಾಗ ಇದನ್ನ ತರಕಾರಿಗಳನ್ನು ಏನು ಬೇಯಿಸ್ಕೊಂಡಿದ್ದೀನಿ ಅದನ್ನು ಇವಾಗ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ತರಕಾರಿಯಲ್ಲಿ ಕ್ಯಾರೆಟ್ ಬೀನ್ಸು ಬಟಾಣಿ ಕಾಳು ಮತ್ತು ಆಲೂಗಡ್ಡೆಯನ್ನು ತಗೊಂಡಿದ್ದೀನಿ इन सबको अच्छे से मिला लीजिए ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟನ್ನ ನೀರು ಹಾಕೊಂಡು ಇದನ್ನ ಬೇಯಕ್ಕೆ ಬಿಡಿ आपको जितना थिकनेस चाहिए उतना पानी डालकर आप इसको पकने के लिए छोड़िए यहाँ पर मैं थोड़ा पानी मिला रही हूँ ನಾನು ಸ್ವಲ್ಪ ನೀರನ್ನು ಬಳಸ್ತಾ ಇದ್ದೀನಿ ಇದು ಕುದಿದ ನಂತರ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಬಳಸ್ಕೊಳ್ಳಿ ये पकने के बाद बहुत थिक हो जाता है ना गाढ़ा हो जाता है तो आप अपने हिसाब से पानी मिला लीजिए अब हम इसको ढककर 2 मिनट लो फ्लेम में पकाएंगे ಇದನ್ನ ಮುಚ್ಚಿಬಿಟ್ಟು ಇವಾಗ ನಾವು 2 ನಿಮಿಷ ಲೋ ಫ್ಲೇಮ್ ಅಲ್ಲಿ ಬೇಯಲು ಬಿಡೋಣ 2 मिनट हो गए हैं ನೋಡಿ 2 ನಿಮಿಷ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡೋಣ ಇದು ಗಟ್ಟಿ ಮತ್ತೆ ತಣ್ಣಗಾದ ತಕ್ಷಣ ಇನ್ನೂ ಗಟ್ಟಿ ಆಗಿಬಿಡುತ್ತೆ जैसे ये ठंडा हो जाएगा और गाढ़ा हो जाएगा तो अब हम गैस को ऑफ कर देंगे ಇವಾಗ ಗ್ಯಾಸ್ ಅನ್ನು ಆಫ್ ಮಾಡ್ಕೊಳ್ಳೋಣ अब चलिए पूरी बनाएंगे फिर खाएंगे ನಡೀರಿ ಈಗ पूरी ಮಾಡೋಣ ಮತ್ತೆ ತಿನ್ನೋಣ देखिए दोस्तों मैंने सारे पूरियों को बेल कर रख लिया है ನೋಡಿ ಸ್ನೇಹಿತರೆ ನಾನೆಲ್ಲ पूरिಯನ್ನು ಲಟ್ಟಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಒಂದೇ ಸತಿ ಫ್ರೈ ಮಾಡ್ತೀನಿ तो एक साथ अब इसको तलेंगे अब हम गैस को जलाकर पैन रख लेंगे ಇವಾಗ ನಾವು ಗ್ಯಾಸ್ ಅನ್ನು ಉರಿಸಿ ಪ್ಯಾನ್ ಇಟ್ಕೊಳ್ಳೋಣ अब हम इसमें तेल डाल लेंगे ಇವಾಗ ನಾವು ಇದರಲ್ಲಿ ಎಣ್ಣೆ ಹಾಕೊಳ್ಳೋಣ तेल गरम हो गया है अब इसमें पूरी डालेंगे ಎಣ್ಣೆ ಬಿಸಿ ಆಗಿದೆ ಇವಾಗ ನಾವು ಇದರಲ್ಲಿ पूरी ಹಾಕೋಣ मीडियम फ्लेम में रखकर ही इसको तलिए मीडियम ಉರಿಯಲ್ಲೇ ಇಟ್ಟು ಇದನ್ನ ಪೂರಿಯನ್ನು ಕರಿರಿ हम जब आटे को कलाते हैं ना तो वहाँ पर हम सोडा नहीं यूज़ करते अगर सोडा यूज़ करेंगे तो क्या कहते हैं पूरियाँ फूलती हैं हम नहीं यूज़ करते क्योंकि सेहत के लिए अच्छा नहीं होता तो इसलिए नहीं डाला ನೋಡಿ ನಾವು ಹಿಟ್ಟನ್ನು ಕಲಸುವಾಗ ಸೋಡಾ ಪುಡಿ ಹಾಕಿದರೆ ಏನಾಗುತ್ತೆ ಪೂರಿಗಳು ಸಹ ಉದ್ಕೊಳ್ಳುತ್ತೆ ಆದರೆ ನಾವು ಸೋಡಾ ಪುಡಿನ ಯೂಸ್ ಮಾಡೋಲ್ಲ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ಬಿಟ್ಟು
ठीक है दोस्तों, पूरी और साग का नाश्ता हमारे घर तैयार हो गया है. चलिए अब खाते हैं. ನೋಡಿ ಸ್ನೇಹಿತರೆ, ಪೂರಿ ಮತ್ತು ಸಾಗಿನ ತಿಂಡಿ ನಮ್ಮನೆಯಲ್ಲಿ ಸಿದ್ಧವಾಗಿದೆ. ನಡೀರಿ ಇವಾಗ ತಿನ್ನೋಣಂತೆ ಇದನ್ನ, पूरी ಜೊತೆ सागू. तो दोस्तों चलिए खाते हैं पूरी के साथ साग को. आइए दोस्तों, खाइए हमारे साथ, आइए नाश्ता करिए. बन्नी स्ನೇಹಿತರೆ, ನನ್ನ ಜೊತೆ ಬಂದು ತಿಂಡಿ ಮಾಡಿ. तो दोस्तों आज का वीडियो आपको पसंद आया हो तो लाइक करिए, शेयर करिए, सब्सक्राइब करिए और दोस्तों मुझे सपोर्ट करिए. आज का वीडियो मैं यहीं पर ख़त्म करती हूँ. मिलते हैं अगले व्लॉग में. तो ಸ್ನೇಹಿತರೆ, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇವತ್ತಿನ ವ್ಲಾಗ್ ನಾನು ಇಲ್ಲಿಯೇ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವ್ಲಾಗಿನಲ್ಲಿ. ಬೈ ಬೈ, ಟೇಕ್ ಕೇರ್ ಎವ್ರಿ ಒನ್.